ready. Jai Sri Ram. Jai Sri Ram. Jai Sri Ram. Yes. You are from? Where? You are from, sir? USA. America. USA, America. Wow. Hello guys. ನೋಡ್ರಿ ಇಲ್ಲಿ ಒಳಗೆಲ್ಲ ಹೋಗೋದಂಗೈತಿ, ಯಾಕಂದ್ರೆ ಅಷ್ಟು ಸೇಫ್ಟಿ ಮಾಡಿದಾರ. ಪ್ರಾಣಿಗಳು ಇಲ್ಲಿ ಭಾಳ ಬರ್ತಾವ, ಹಿಂಗಾಗಿ ಸೇಫ್ಟಿನೂ ಅಷ್ಟು ವ್ಯವಸ್ಥಿತ ಐತಿ. ನೈಟ್ ಟೈಮ್ ಇಲ್ಲಿ ಯಾರು ಬರಕ್ಕೆ ಹೋಗ್ಬೇಡ್ರಿ. ಇಲ್ಲೇ ನಮ್ಗೆ ಆ್ಯಕ್ಚುಲಿ ಬರಬೇಡ ಅಂತ ಹೇಳಿದ್ರಿ ನಿನ್ನೆ ರಾತ್ರಿ, ಯಾಕಂದ್ರೆ ಡೇಂಜರ್ ಐತಿ ಇಲ್ಲಿ. ಕರಡಿ ಮತ್ತು ಚಿರತೆ ಬರ್ತಾವ ಅಂತ ಹೇಳಿ ನಮ್ಮನ್ನ ಅಲ್ಲಿ ಕೂಡ ಹಾಕಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಏನು ಇರ್ತೈತೆ ನೋಡಬೇಕಂತ ಬಂದು. ಬಟ್ ಇಲ್ಲಿ ಒಳಗೆ ಏನೋ ಐತ್ರಿ, ಹೊಂಟೇವಿ. ಕುಚ್ತೋ ಹೈ हम जा रहे अंदर नड्री ಫೈನಲಿ ಹಲೋ ಗೈಸ್, ಫೈನಲಿ ಬಂದ್ಬಿಟ್ಟಿದ್ದೇವೆ. ಬೆಟ್ಟದ ಕೆಳಗಿದ್ದೇವೆ. ನೈಟು ಒಂದು 4-5 ಜನ ಫ್ರೆಂಡ್ಸ್ ಸಿಕ್ಕಿದ್ರು, ಯಾರೋ ಗೊತ್ತಿಲ್ಲ. ನೋಡ್ರಿ ನಮ್ಮಣ್ಣ ಕಡ್ಲಿ ತುಡುಗ್ ಮಾಡಕ್ಕೆ ಹೋಗಿದಾನ. ತುಡುಗ್ ಮಾಡ್ಕೊಂಬರ್ತಾನು ನೋಡ್ರಿ, ಕಡ್ಲಿ ತುಡುಗ್ ಮಾಡ್ತಾನ. ಹೊಲ್ದಾರ್ ಬಂದು ಹಾಕಿ ಹೊಡಿಬೇಕು ಹೇಳ್ತೀನಿ. ಇಬ್ರು ದಿಕ್ಕಾಪಾಲ್ ಆಗ್ತಾರ. ಕಡ್ಲಿ ಗಿಡ ಹೊಸಪೇಟೆ ಟೋಲ್ ಗೇಟ್ ಈಗ ಬಂದ 7:15 ಆಗೈತಿ. 7:15. ಇನ್ನೊಂದು ಅರ್ಧ ತಾಸ್ನಾಗ ಅಂಜನಾದ್ರಿ ಒಳಗೆ ಹೋಗಿರ್ತೇವ್ರಿ. ಆಲ್ಟ್ ಅಲ್ಲೇ ವಸ್ತಿ ಮಾಡಿ ಮಾರ್ನಿಂಗನ ನಿಮ್ಗೆ ಅಂಜನಾದ್ರಿ ತೋರಿಸ್ತೀನಿ. ಅಣ್ಣ ಫುಲ್ ಫಾಸ್ಟ್ ಗಾಡಿ ಹೊಡೆಯತ್ತಾರ, ಫುಲ್ ಸ್ಲಿಪ್ಪಿಂಗ್ ಬಾಡಿ, ಅಷ್ಟು ತಣ್ಣೆ ಐತಿ. ನೈಟ್ ಟೈಮ್ ಬಂದು ನೋಡ್ರಿ ಅಂಜನಾದ್ರಿಗೆ 8 ಗಂಟೆ ಆಯ್ತು. 8 ಗಂಟೆಗೆ ಬಂದು ರೀಚ್ ಆಗಿದ್ದೇವೆ ಕರೆಕ್ಟಾಗಿ. 8 बजे आके रिच हो गया अंजनाद्री टेम्पल को. वही है अंजनाद्री बेटा. मॉर्निंग सबको दिखाता हूँ. बहुत ठंडा है, बहुत ठंडा है. ನೈಟು ಒಂದು 4-5 ಜನ ಫ್ರೆಂಡ್ಸ್ ಸಿಕ್ಕಿದ್ರು, ಯಾರೋ ಗೊತ್ತಿಲ್ಲ. ಸ್ವಲ್ಪ ಕೇಳೋಣ ಎಲ್ಲ ಹೇಳಿ ನಮಗೆ ಹಿಂಗಲ್ಲೇ ಹೋಗ್ರಿ ಹಿಂಗವ ಇರ್ಲಕ್ಕೆ ಐತೆ ಅಂತೇಳಿ. ಅದರ ಊಟದ್ದೇನೋ ಗೊತ್ತಿಲ್ಲ, ನೋಡೋಣ ಬರ್ರಿ ಒಳಗೆ ಹೋಗಿ. ನೋಡ್ರಿ ಕಡ್ಲಿ ಗಿಡ ಹೆಂಗೆ ತೋತಾಡತ್ತೋ. ಅಯ್ಯ ಇಲ್ಲ ಅಂಜನಾದ್ರಿ ಒಳಗೆ ಹುಲಿಗೆಮ್ಮ ಅಂತ ದುರ್ಗಾದೇವಿ ಮಂದಿರ ಇದೆ. ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಐತಂತ, ಅದಕ್ಕಾಗಿ ಹೊರಗಡೆ ಟೆಂಟ್ ಹಾಕ್ಬೇಕು ಮಾಡಿದ್ದು. ದಾಟ ಹಾಕ್ಬೇಡ್ರಿ, ಪ್ರಾಬ್ಲಮ್ ಆಗುತ್ತಂತ ಹೇಳಿ ಅದಕ್ಕೆ ಇಲ್ಲಿ ಬಂದೆವು. ಗಾಡಿ ಈಗ ಹಚ್ಚಿದ್ರಿ ನಾವು, ಪಾರ್ಕಿಂಗ್ ಮಾಡಿದ್ದು ಇಲ್ಲೇ. ಗುಡಿ ಒಳಗೆ ಹೋಗ್ಬೇಕಾ. ಅಡುಗೆ ಮಾಡಕ್ಕೆ ಏನಾರು ಸಂತಿ ತರೋದಿತ್ತು, ಸಂತಿ ಅಂತ ನಾವು ಮರ್ತ ಬಂದುಬಿಟ್ಟಿವಿ. ಹಂಗೆ ಗದ್ದಲಾಗ ನಮಗೆ ರೂಮ್ ಸಿಗ್ತೈತಿ ಇಲ್ಲೋ ಅನ್ನೋ ಸಂಬಂಧ ಹಂಗೆ ಮರ್ತ ಬಂದೀವಿ. ಊಟದ್ದು ಏನು ಮಾಡ್ಬೇಕನ್ನೋ ಲಕ್ಷ ಇಲ್ಲ. ಊಟ ಬರೀ ಅಕ್ಕಿ ಅಟ್ಟ ಅದಾವ, ಉಳ್ಳಾಗಡ್ಡಿ ಟೊಮೆಟೊ ಇವಿಷ್ಟು ಹಾಕೈತಿ. ಅಡುಗೆ ತೊಗೊಂಡು ಅನ್ನತೇನೆ ಇಲ್ಲಿ ಮಾಡ ತರ್ಕೊಂಬಂದು. ಇಲ್ಲಿ ಏನಿಲ್ಲ ಒಂದು ಕಮ್ಮಿ ಒಂದು 6-7 ಕಿಲೋಮೀಟ್ರ್ ಒಳಗದೇವಿ. ಆನೆಗುಂದಿಯಿಂದ ಒಂದು 6-7 ಕಿಲೋಮೀಟ್ರ್ ಆಕೈತಿ. ಗುಡ್ಡದ ಮ್ಯಾಗ ಅದೇವಿ, ಮತ್ತೆ ಇಳಿದು ಹೋಗ್ಬೇಕು. ಹಿಂಗಾಗಿ ಏನು ಮಾಡೋದು ಗೊತ್ತಿಲ್ಲ. ಇಲ್ಲಿ ನೋಡ್ರೆ ಅಮ್ಮಂದು ಪೂಜೆ ನಡೆದೈತಿ. ನೋಡೋಣ ಪೂಜೆ ನೋಡಿದ ಬಳಿಕ ಏನಾರ ನಡೀತಲ್ಲ ಪ್ರಸಾದ ಏನಾರು ಐತೆ ನೋಡೋಣ. ಇಲ್ಲೇ ಪೂಜೆಗಟ್ಟು ಹೋಗ್ತೀವಿ, ನೋಡೋಣ ರೀ. ನಮ್ಮ ಹಿಂದಿ ಅಭಿಮಾನಿಗಳು ಅಟ್ಟು ಹೇಳ್ಬೇಕಲ್ಲ. देखिए हम अभी गाड़ी पार्क किया, वो खाने छोड़ रहे. हाँ अंजनाद्री में रहने का और टेंट मारने का नहीं छोड़ रहे. पुलिस आके उठ के भगा रहे. ऐसा बोले इधर आदमी. नाइट करड़े आ रहे. हाँ करड़े आ रहे हैं ना, इसलिए हमको एक आदमी बोला. वो ऊपर जब वो 3-4 किलोमीटर है, वो दुर्गा मंदिर है इधर अंदर है का. ऊपर जाके वहाँ जाके तुम रहने का अच्छा है. एक ओपन हॉल है, वो हॉल में रहने के लिए सब कुछ अनुकूल है जा करके बोला. इसलिए हम ये मंदिर में आए. अभी गाड़ी पार्क किया. वो देवी का, दुर्गा देवी का मंगल आरती चल रहा है अभी. वो जाके मंगल आरती करके बाद में क्या के रहने का और खाने का कुछ तो है क्या देखना चाहिए. अभी चलो मंगल आरती ज़ोरदार चल रहे हो, जाके मंगल आरती करेंगे.
ಇಲ್ಲಿನೂ ಅನ್ನಪ್ರಸಾದ ಸಿಗೈತಿ ನಮಗೆ ದುರ್ಗಾದೇವಿ ಟೆಂಪಲ್ ಒಳಗೆ ಅದೃಷ್ಟ ಐತಿ. ನಮ್ಮ ಅದೃಷ್ಟ ಅನ್ನೋದು ಅನ್ನಪ್ರಸಾದ ಇಲ್ಲಿ ಸಿಗೈತಿ. ಅಂಜನಾದ್ರಿ ಒಳಗೆ ಯಾರಾದರೂ ಅಂಜನಾದ್ರಿ ಒಳಗೆ ಅನ್ನಪ್ರಸಾದ ಮಾಡಿದ್ದಾರೆ ಇದ್ರೆ ಹೇಳ್ರಿ, ನಮಗೆ ಫಸ್ಟ್ ಟೈಮ್ ಸಿಕ್ಕಿದ್ವಿ, ನಾವು ಮಾಡಾಕತ್ತೀವಿ. ಈ ಕಡೆ ಒಂದು ದುರ್ಗಾದೇವಿ ಇದೆ ಗುಡಿ ಐತಿ, ಅಲ್ಲಿ ಮ್ಯಾಲೆ ದುರ್ಗಾದೇವಿ ಟೆಂಪಲ್ ಒಳಗೆ ನಮ್ಗೆ ಅನ್ನಪ್ರಸಾದ ಅದು ನಮ್ಗೆ ಇಲ್ಲಿ ಬರಂಗಿಲ್ಲ. ನಮ್ಮ ನಶೀಬ್ ಚಲೋ ಐತಿ ಇವತ್ತು. ನೋಡ್ರಿ ದುರ್ಗಮ್ಮ ಗುಡಿಗೆ ಹತ್ತಿ ಹೊಂಟಿವಿ. ಹೊಸ ಪ್ಲೇಸ್ ಅಂಜನಾದ್ರಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಆಗ್ಬೋದಲ್ಲ. ಅಂಜನಾದಿಂದ 2 ಕಿಲೋಮೀಟ್ರ್ ಐತಿ. ಇರಾಕ ವ್ಯವಸ್ಥೆ ಐತಿ ಇಲ್ಲಿ, ಹೀಗಾಗಿ ಇಲ್ಲಿ ಬಂದೇವಿ. ಅಂಜನಾದ್ರಿ ಅಂತ ಯಾರು ಬಂದ್ರಿ ಅಂದ್ರೆ ನೈಟ್ ಇಲ್ಲಿ ಉಳ್ಕೊಳಕ್ಕೆ ಒಂದು ಅನುಕೂಲ ಐತಿ, ಇಲ್ಲಿ ಬರ್ಬೋದು. ದುರ್ಗಾದೇವಿ ಟೆಂಪಲ್ ಅಂತ ಇಲ್ಲಿ ಯಾರಿಗಾದ್ರೂ ಕೇಳಿ ಹೇಳ್ತಾರೆ. ಅಂಜನಾದ್ರಿಂದ ಒಂದು 2 ಅಥವಾ 3 ಕಿಲೋಮೀಟ್ರ್ ನಮಗೆ ಹೇಳಿ ಕಳಿಸಿದಾರೆ, ಅದಕ್ಕಾಗಿ ಬಂದೇವಿ. ಯಾವ ಊರು ತಮ್ಮ ನಿಮ್ದು? ಹಾವೇರಿಂದ ಬಂದಿರಿ? ಇದು ಅಂಜನಾದ್ರಿ ಹೋಗಾರ ಈಗ? ಅಂಜನಾದ್ರಿ ಆತ? ಹೌದಾ? ಹಂಪೆ ಬೇಟೆ ಒಂದು ಹಂಗಾರ ಮತ್ತೆ ಇವಷ್ಟೇ ಆಕೈತೆ ನಮ್ದು. ಇದು ಅಂಜನಾದ್ರಿ ದರ್ಶನ ಮುಗಿಸ್ಕೊಂಡು ಹಂಗೂ ಹಿಂಗೂ ಮಾಡಿ ಬೆಳಿಗ್ಗೆ 6 ಗಂಟೆ ಮಟ್ಟ ಮಲಗಿದ್ದು ರೀ. 6 ಗಂಟೆ ಕರೆಕ್ಟಾಗಿ ಎಚ್ಚರಾಗೈತಿ. ಇಲ್ಲಿಂದ ಈಗ ಹಂಪಿ ದರ್ಶನ್ ಅಂಜನಾದ್ರಿ ಬೆಟ್ಟ. ಇನ್ನೂ ನಾವು ದುರ್ಗಾದೇವಿ ಮಂದಿರ ಒಳಗೆ ಇದ್ದೀವಿ. ಇನ್ನು ಇಲ್ಲಿಂದ ಬಿಡ್ತೇವೆ ನೋಡ್ರಿ. देखिए सब ಹಾವೇರಿ ಬಾಯ್ಸ್ ಎಲ್ಲ ಹಾವೇರಿ ಹುಡುಗರು ಅದಾವ್ರಿ. ನಮ್ಮ ಹನುಮಂತ ಲಮಾನಿ ಅವ್ರು ಅದಾರ. ಹನುಮಂತ ಲಮಾನಿ ಅವ್ರು ಅದಾರಲ್ರಿ, ಅವ್ರ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಇಲ್ಲ, ಅದು ಊರ ಅಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟ ಡಿಫೆಂಡ್ ಐತಿ. ಊರ ಮನೆಗೆ ಅವ್ರ ಮನೆಗೆ ಬೇರೆ ಬೇರೆ ಊರು ಅದಾವಂತ್ರಿ. ಅಲ್ಲಿ ಹುಡುಗರು ಇವ್ರು ಹಾವೇರಿಯಿಂದ ಬಂದಾರ. ಸೌನೂರ್ ಅಂತ ನೋಡ್ರಿ. ನಾವು ಭೇಟಿಯಾಗಿದ್ದೆ ಅಲ್ಲಿ ದುರ್ಗಾದೇವಿ ಟೆಂಪಲ್ ಒಳಗೆ ಅಂಜನಾದ್ರಿ. ಜೈ ಶ್ರೀರಾಮ್. ಹುಡುಗರು ಫುಲ್ ತಿಂಡಿಲಿ ಉರುಪಿಗೆ ಅದಾರ ಬೆಳಿಗ್ಗೆ. ನಮ್ಮ ಚಾನೆಲ್ ಬಗ್ಗೆನೂ ಫುಲ್ ಕೇರ್ ತಗೊಂಡಾರ. ಇಲ್ಲೇ ನಮ್ಗೆ ಆ್ಯಕ್ಚುಲಿ ಬರಬೇಡ ಅಂತ ಹೇಳಿದ್ರು ನಿನ್ನೆ ರಾತ್ರಿ, ಯಾಕಂದ್ರೆ ಡೇಂಜರ್ ಐತಿ ಇಲ್ಲಿ, ಕರಡಿ ಮತ್ತು ಚಿರತೆ ಬರ್ತಾವಂತ ಹೇಳಿ ನಮ್ಮನ್ನ ಅಲ್ಲಿ ಕೂಡ ಹಾಕಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಏನು ಇರ್ತೈತೆ ನೋಡಬೇಕಂತ ಬಂದು. ಬಟ್ ಇಲ್ಲೇನು ಹಂಗೆ ಭಯ ಬೀಳೋಂಗಿಲ್ಲ, ಬರ್ಬೋದು. ಇನ್ನು ನಾವು ದುರ್ಗಾದೇವಿ ಟೆಂಪಲ್ ಒಳಗೆ ಅದೇವಿ. ಗುಡಿನೂ ಪೂರ ಡೀಟೇಲಾಗಿ ತೋರಿಸ್ತೇನೆ ನಿಮ್ಗೆ. ಅಂಜನಾದ್ರಿ ಬಂದರೆ ಇಲ್ಲಿ ಇರಾಕೆ ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿದೇನಲ್ಲ, ಅದ ಪ್ರಕಾರ ಐತಿ. ಇಲ್ಲೂ ಬಂದು ರಾತ್ರಿ ಹೇಳಿದ್ರು ಒಂದಕ್ಕೆ ಹೋಗಕ್ಕೆ ಹೆಚ್ಚಾಗತ್ತಿಲ್ಲ, ಹೆದರಿಕೆ ಬರತ್ತಿತ್ತು. ಬಾಟ್ಲಿ ತೊಗೊಂಡು ಮುಚ್ಚಿ ಮಕ್ಕೊಂಡ್ಬಿಟ್ಟಿವಿ ನಾವಂತೂ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಫುಲ್ ಉರ್ಪಿಲೆ ನಮ್ಮ ಹುಡ್ರಿ ಎಲ್ಲ ಭಯ ಹಾಕೊಂಡ್ ಬಿಟ್ಟಿದ್ರಿ ನೋಡ್ರಿ. ಪ್ಲೇಸ್ ಒಂದು ಸ್ವಲ್ಪ ಐತು, ಏನಕ್ಕೇನ್ರ ಬರ್ಬೋದ ಕರಡಿದು ನೋಡತ್ತೇವೆ ನಾವು ಏನು ಇರ್ಬೋದಪ್ಪ ಅಂತೇಳಿ. ಕಲ್ಲು ನೋಡ ಏನು ಅನಾಹುತಿಟ್ಟಾರ. ಸಿದ್ದರಾಮಯ್ಯ ಹುಡುಗರು ಮಾತ್ರ ಅನಾಹುತದಾರ್ರಿ. ಅವ್ರು ಹೆಂಗೆ ವಿಡಿಯೋ ಮಾಡ್ತಾರಪ್ಪ ಅಂತಂದ್ರೆ ಸುಮ್ಮನೆ ಮಾತಾಡಿದಂಗೆ ಹೋಗ್ಬಿಡ್ತಾರೆ ಮುಂದೆ. ಅದ್ರಾಗ ಇವ ನೋಡ್ರಿ ನಮ್ಮ ಅನಾಹುತ ವಿಡಿಯೋ ಮಾಡ್ತಾನ. ಇವನ್ನ ಐಡಿ ಒಂದು ಐತಿ ಹೇಳ್ತಾನೆ ನಿಮಗೆ. ಸುಮ್ಮ ಹೋಗೋದ ಕ್ಯಾಮ್ರಾ ಮುಚ್ಕೊಂಡ ಅವ್ರು ಏನೇನ ಅವ್ರ ಜೊತೆ ಏನಕ್ಕೇನ್ರ ಮಾತಾಡಿ ಅವ್ರನ್ನ ಕಾಮಿಡಿ ಮಾಡಿ ಟಿಂಗಲ್ ಮಾಡಿ ಇನ್ಸ್ಟಾಗ್ರಾಮ್ದಾಗ ರೋಸ್ಟ್ ಮಾಡಿಬಿಡ್ತಾನೆ ನೋಡ್ರಿ ಹುಡುಗ. ಈಗ ಹಿಂಗೆ ಮಾಡ್ತಾನೆ, ಮುಂದಂತಿ ಹೇಳಕ್ ಬರಂಗಿಲ್ಲ. ನಮ್ದು ಏನು ವಿಡಿಯೋ ಮಾಡಿದ ಅಂತ ನಮಗಂತೂ ಗೊತ್ತಿಲ್ಲ, ನೋಡೋಣ್ರಿ ಮುಂದೆ.
ಹಾಕ್ದೇನ್ ಮುಂದೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಬಡ್ರ ಮಕ್ಳಿಗೆ ಬೆಳೆಸ್ರಿ ನಮ್ಮ ಉತ್ತರ ಕರ್ನಾಟಕ. ಜೈ ಉತ್ತರ ಕರ್ನಾಟಕ. ಇಲ್ಲೊಂದು ಯಾವುದೋ ಟೆಂಪಲ್ ಐತಲ್ಲಪ್ಪ ಇದು. ಬಂಡೆಕಲ್ಲು ದೇವಸ್ಥಾನ. ಇವ್ ಮರ ಗವಿ ಇದ್ದೇವೆ ಮರ ಕರಡಿ ಗಿರಡಿ ಬಂತಂದ್ರ ಇಲ್ಲಿ ಒಳಗ ಏನೋ ಐತ್ರಿ, ಹೊಂಟೇವಿ. ಕುಚ್ತೋ ಹೈ ಹಮ್ ಜಾ ರಹೆ ಅಂದ್ರ ನಡ್ರಿ ನಡ್ರಿಲ್ಲ. ಫೈನಲಿ ಫೈನಲಿ ಬಂದ್ಬಿಟ್ಟಿದ್ದೇವೆ. ಬೆಟ್ಟದ ಕೆಳಗಿದ್ದೇವೆ. ಕಲ್ಲು ನೋಡ್ರಿ, ಕಲ್ಲು ಮೂರ್ತಿ ರಾಮಂದ ಇಲ್ಲಿ ಆಯ್ತು ಇನ್ನು ಓ ರಾಮ್ ಸ್ವಲ್ಪ ಇವಾಗಿದಾವ ಇವ ಬೆಂಡ್ ಬೆಂಡ ಥರ್ಮಾಕೋಲಿಯಲ್ಲಿ ಮಾಡಿದ ಗಾಯ ನೋಡಿ. ಥರ್ಮಾಕೋಲಿಯಲ್ಲಿ ಮಾಡಿದ್ದು ಕಲ್ಲಿಲೆಲ್ಲ. ಇದು ರಾಮಂದ ಆಂಜನೇಯ ಕೆಳಗಿರೋದು ಆಂಜನೇಯದ. ಅಬ್ಬ ಕಲ್ಲು ನೋಡಲ್ಲ ಹೆಂಗ್ ನಿಂತಾವ. ಓ ನೈಸ್ ಬ್ಯೂಟಿಫುಲ್ ಜಾಗ ಐತಿ ನಡ್ರಿ ಹೋಗೋಣ. ಇರ್ಲಿ ಅಣ್ಣ ವಿಡಿಯೋ ಮಾಡಕ್ ಬಿಡ್ರಿ. ಏ ಬರ್ರಿ ನಡ್ರಿ, ಹಿಂಗ ಹೋಗುತ್ತ. ಬಾ 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 ನಡ್ರಿ. ನಮ್ಮ ಹಾವೇರಿ ಹುಡುಗರು ಡೇಂಜರ್ ಅದ ರೀ. ಹೆಂಗೆ ಹಾಗಾಯ್ತು, ನಾವು ಫೈನಲಿ ಗೋವಿಂದ ಹೊರಗೆ ಬಂದಿದ್ದೇವೆ. ಒಂದು ವಿಡಿಯೋ ಮಾಡ್ಕೊಂಡು ನಮ್ಮ ಮುಂದಿನ ವಿಡಿಯೋದಲ್ಲಿ ಕಂಟೆಂಟ್ ನಮ್ಮ ಅಣ್ಣ ಆಗಿದ್ದಾರೆ. ಕ್ರಾಡು ಮುಗಗಳಿವೆ, ಎಚ್ಚರಿಕೆ ನೋಡ್ರಿ. ಇಲ್ಲಿ ಬೋರ್ಡ್ ಹಾಕಿದಾರ, ಎಚ್ಚರಿಕೆ ನೋಡ್ರಿ. ನಿಮಗೆ ಬಂದ್ ಆಲ್ಮೋಸ್ಟ್ ಎಲ್ಲ ಕಡೆ ಈ ಥರ ಜಾಳಿಗೆ ಅಂತ ಐತಿ ಸೇಫ್ ಆಗಿ. ಯಾಕಂದ್ರೆ ಹೊರಗಡೆ ಅವು ಒಳಗೆ ಎಂಟ್ರಿ ಕೊಡಬಾರ್ದು ಅಂತೇಳಿ ನೋಡ್ರಿ. ಇಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ. ಈ ಕಡೆ ಬರ್ತಾವ್ರಿ, ಇಲ್ಲಂತ ಹಾಕಿ ಬರಂಗಿಲ್ಲ. ನಾವು ಧೈರ್ಯ ಮಾಡಿ ಬಂದೆ ಒಟ್ಟು ನೋಡು ಯಾಕೆ ಹೋಗ್ಬೇಡ ಅಂದಾರ ಅಂತೇಳಿ. ಈಗೇನು ಗುಹೆನು ನಿಮಗೊಂದು ಗುಹೆ ತೋರಿಸ್ತೇನೆ, ವಾಲಿ ಗುಹೆ ಅಂತೇಳಿ. ಈ ವಾಲಿ ಗುಹೆ ಒಳಗೆ ರಾಕ್ಷಸ ಒಳಗೆ ಎಂಟ್ರಿ ಕೊಟ್ಟ ಮೊದಲ. ಆಮೇಲೆ ಅದರ ಹಿಂದಿಂದ ವಾಲಿ ಒಳಗೆ ಹೋದ. ಇದು ಗುಹೆ ಒಳಗೆ ನೋಡ್ರಿ. ಮೊದಲಿಗೆ ಬಂದಿದ್ದ ರಾಕ್ಷಸ, ಆಮೇಲೆ ವಾಲಿ ಒಳಗೆ ಎಂಟ್ರಿ ಕೊಟ್ಟ. ಅದನ್ನು ಸುಗ್ರಿ ಕೂಂತ ಹೊರಗಿಂದ ನೋಡ್ತಾನ. ನೋಡಿದ ಬೆಳಕ ಅದನ್ನು ಬಂಡೆಕಲ್ಲು ಹಚ್ಚಿ ಮುಸ್ತಾನ. ಏನು ಮೇನ್ ಡೋರ್, ಇದು ಗುಹೆ ಡೋರ್. ದೊಡ್ಡ ಕಲ್ಲು ಹಚ್ಚಿ ಮುಚ್ಚಿದ ಬೆಳಕ ಇಲ್ಲಿ ಒಳಗೆ ಯುದ್ಧ ನಡೀತೈತಿ ವಾಲಿಗೆ ಮತ್ತು ರಾಕ್ಷಸಕ್ಕೆ. ಮಾಯಾವಿ ರಾಕ್ಷಸ ಯುದ್ಧ ಮುಗಿದ್ಮೇಲೆ ಇಲ್ಲಿಂದ ಹೊರಗೆ ಬರ್ತಾನೆ ನೋಡ್ರಿ. ಯಾರ ವಾಲಿ. ಅದಕ್ಕೆ ಇದನ್ನು 2 ದ್ವಾರದ ಗುಹೆ ಅಂತ ಕರೀತಾರೆ. ये पत्थर है ना, वो पत्थर गुहे का पत्थर है. पहाड़ हाँ, ये पहाड़ गुहे का है. ये बाहर आने का है रास्ता, और इधर एक अंदर जाने का है. अभी देखिए ना आप, वो अंदर जाके इधर से बाहर आने का है. लेकिन उधर क्या हुआ है, एक बड़ा राक्षस का संहार हुआ है. कौन गया है ये राक्षस का संहार? मतलब वाली तो पहले राक्षस अंदर गया, बाद में वाली गया है. वो दोनों को जाने का बाद सुग्रीव अंदर ये ना ಲಡಾಯಿ ಶುರು ಆಗುತ್ತೆ ಅವ್ರದ್ದು ಯುದ್ಧ. कल स्थान नाम ಏನಂತ वो रास्ता का पत्थर हाँ लगा के बंद कर दे, पूरा पैक करते. हाँ पूरा पैक कर दे. वो अंदर लड़ाई होते है बहुत. वो राक्षस मरता है, मर जाता है. राक्षस का संहार होने के बाद वाली वो और एक रास्ता है ना गुहे का, वो रास्ते से बैरता है. हाँ वो रास्ते से बोलने दे तकलीफ हुआ है बेचारे को. बोल रास्ते में बाहर आता है वो. ऐसे होकर सॉरी हिंदी में बहुत तकलीफ हो रहा है.
थोड़ा माफ करिए, कुछ तो गलत बोले तो। मेरे को भी वो गुहे को, वो पत्थर को क्या क्या बोलता याद में नहीं आता। ये क्या बोलने का पता नहीं, मालूम रहा कमेंट करो। बड़ा है। कोई भी अंजनाद्री हिल्स को आया गया तो यहाँ पे आके जाओ, ये भी बहुत बड़ा है और देखने के लिए बहुत अच्छा लग रहा है। मॉर्निंग रहने के लिए भी जगह है ಯಾರಾದ್ರೂ ಯಾರಾದ್ರೂ ಬರಾಕತ್ರ ಸ್ವಲ್ಪ ಬಂದೋಬಸ್ತ್ ಇಟ್ಕೊಂಡ ಬರ್ರಿ. ಯಾರಾದ್ರೂ ನೋಡ್ರಿ ಇಲ್ಲಿ ಒಳಗೆಲ್ಲ ಹೋಗೋದಂಗೈತಿ, ಯಾಕಂದ್ರೆ ಅಷ್ಟು ಸೇಫ್ಟಿ ಮಾಡಿದಾರ. ಪ್ರಾಣಿಗಳು ಇಲ್ಲಿ ಭಾಳ ಬರ್ತಾವ, ಹಿಂಗಾಗಿ ಸೇಫ್ಟಿನೂ ಅಷ್ಟು ವ್ಯವಸ್ಥಿತ ಐತಿ. ನೈಟ್ ಟೈಮ್ ಇಲ್ಲಿ ಯಾರು ಬರಕ್ ಹೋಗ್ಬೇಡ್ರಿ. ಅಲ್ಲಿ ನಾವೇನು ಹಾಲ್ಟ್ ಮಾಡಿದ್ವಲ್ಲ ಅಲ್ಲೇ ಮಾಡ್ರಿ, ಇಲ್ಲಿ ಮಟ್ಟ ಯಾರು ಬರ್ಬೇಡ್ರಿ. ನೈಟ್ ಯಾರಾದ್ರೂ ಜರ್ನಿ ಮಾಡ್ಬೇಕಂದ್ರೆ 2 ಹಾಸಿಗೆ ಕಂಪಲ್ಸರಿ ಇರಲೇಬೇಕು. ಇಲ್ಲಿ ಕೊಡ್ತಾರ ಇಲ್ಲ ಅಂದ್ರೆ ಗುಡಾಗ ಅದ್ರಲ್ಲಿ ಜಾಸ್ತಿ ಥಂಡಿ ಜನ ಇದ್ರೆ ಕಮ್ಮಿ ಭಾಳ ಆಗುತ್ತೆ. ಇದೆ. ಥಂಡಿ ಭಾಳ ಐತಿ. ನೀವು ಬರೋದಿದ್ರೆ ಸೇಫ್ಟಿ ಇಟ್ಕೊಂಡ ಬರ್ರಿ. ಅಂಜನಾದ್ರಿ ಬೆಟ್ಟದ ದರ್ಶನ ಮುಗಿಸ್ರಿ. ಇಲ್ಲಿ 7 ಗಂಟೆ ಅಂದ್ರೆ ಜಾಗ ಖಾಲಿ ಮಾಡ್ಬೇಕು. ಹಾಲ್ಟ್ ಮಾಡಕ ಅನುಕೂಲ ಐತಿ, ಎಲ್ಲಾರು ಬರ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ದುರ್ಗಾದೇವಿ ಟೆಂಪಲ್ ಇಲ್ಲಿ ಅನ್ನ ಪ್ರಸಾದ ಸಿಗುತ್ರಿ. ದಯವಿಟ್ಟು ನೈಟ್ ಯಾರು ಬರ್ಬೇಡ್ರಿ, ನೈಟ್ ಯಾರು ಬರಕ್ ಹೋಗ್ಬೇಡ್ರಿ. ಜಾಗ ಐತಿ ಎಲ್ಲ 200 ರೂಪಾಯಿ ಖರ್ಚು ಮಾಡಿವ್ರಿ ಹೋಗ್ಬರಾಕ. ಆಟೋಕ ಬರ್ರಿ, ನೈಟ್ ಬರಾಕ್ ಹೋಗ್ಬೇಡ್ರಿ. ಸ್ವಲ್ಪ 4 ಗಂಟೆ ಅಂದ್ರೆ ಅಂಜನಾದ್ರಿ ಬೆಟ್ಟ ಬಿಡ್ರಿ. ನೈಟ್ ದಯವಿಟ್ಟು ಯಾರು ಬರಕ್ ಹೋಗ್ಬೇಡ್ರಿ. ಸಾಯಂಕಾಲ ಅಂತ ಬಂದ್ ಮಾಡ್ತಾರೆ ಎಲ್ಲ. 20 ರೂಪಾಯಿ ಕೊಡು ಆಟೋಕ್ಕೆ, 200 ರೂಪಾಯಿ ಕೊಡು ಬಂದಿವ್ರಿ. ಎಲ್ಲಾರು ಹೇಳ್ರಂಗಾರ ಇನ್ನೊಮ್ಮೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇದ ನಾವು ಹುಡುಗರು ಮಲಗಿದಂತ ಜಾಗ ಹಾಲ. ನೈಟ್ ಇಲ್ಲೇ ಸ್ಟೇ ಮಾಡಿದ್ರಿ ನಾವು. ಈಗ ಹೊರ ಹೊಂಟೇವಿ ದುರ್ಗಾದೇವಿ ಟೆಂಪಲ್ ನೋಡ್ರಿ. ಅದ ಮ್ಯಾಗ ಹೋಗೋ ಜಾಗ. ಇಲ್ಲಿ ನೈಟ್ ಹೋಗ್ಬೇಡಂತ ಹೇಳಿದ್ರ, ಅದ್ರ ಹೋಗಾರನ ನಾವು ಬಿಡಂಗಿಲ್ಲ. ಅನ್ನ ಪ್ರಸಾದ ಇಲ್ಲೇ ಮಾಡಿದ್ವಿ ನಿನ್ನೆ ನೈಟ್. ಇಲ್ಲಿ ಐತ್ ನೋಡ್ರಿ ಇದು. ಗುಹೆ ನೋಡಿದ್ರಲ್ಲ ಮ್ಯಾಗಿಂದ, पत्थर लगाने का ಇದು ಇಲ್ಲಿ चित्तर और राक्षस जोते युद्ध करने और राक्षस अंदर जाने का टाइम। ये वाली और सुग्रीव, ये सुग्रीव है, ये वाली वो वाली गया अंदर गया, वो 12 सुग्रीव वाली का है। राक्षस को फॉलो करके वाली गया. ये सब ಇದೆಲ್ಲ ಮೇಲೆ ಐತರಿ ಅಲ್ಲಿ ಇದು ನೋಡ್ಲಿಕ್ಕೆ. ನಿಜವಾಗ್ಲೂ ನಡೆದಿದ್ದ ಘಟನೆ ಫ್ರೆಂಡ್ಸ್. ಇದು ಹಾಲ್ ಮಲಗಾಕ. ನೈಟ್ ಇಲ್ಲಿ ಚಾಪೆ, ಒಂದು ಚಾಪೆ, ಎಲ್ಲರಿಗೂ ಚಾಪೆ ಕೊಡ್ತಾರ. ಊಟದ ಹಾಲ ಇದ. ಈಗ ಡೆವಲಪ್ಮೆಂಟ್ ಆಗತೈತಿ. ದೇವಸ್ಥಾನ ಮಾತ್ರ ಮಸ್ತ್ ಐತಿ, ಬರ್ರಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇವರ ಸ್ವಾಮಿಗಳ ಇಲ್ಲಿ ಗೋಶಾಲೆ ಐತಿ. 4000 ಗೋಗಳು ಅದಾವಂತ. ಅಲ್ಲಿ ಹೋಗೋಣ್ರಿ ನೆಕ್ಸ್ಟ್. ಅದಕ್ಕಿಂತ ಮುಂಚೆ ಇನ್ನೊಂದ್ಸಾರಿ ಅಮ್ಮನವ್ರ ದರ್ಶನ ತಗೊಂಡ್, ಯಾಕಂದ್ರೆ ನೈಟ್ ತಗೊಂಡೇವಿ, ಅಷ್ಟ ನೀಟಾಗಿ ಕಂಡಿಲ್ಲ. ಸ್ಥಳ ಇದ ನೋಡ್ರಿ, ಅಮ್ಮನವ್ರ ಗುಡಿ. ನೈಟ್ ದರ್ಶನ ಮಾಡಿದ್ದು, ಅದರ ಅಮ್ಮನವ್ರ ಅಷ್ಟು ನೀಟಾಗಿ ಕಂಡಿಲ್ಲ. ಕಲ್ಲೆಲ್ಲ ಬ್ಯಾಲೆನ್ಸ್ ಮೇಲೆ ನಿಂತವ್ರು ನೋಡ್ರಿ, ಕಲ್ಲ ಸ್ವಲ್ಪ ಇದ್ರ ಮೇಲೆ ನಿಂತಾವ, ಡೇಂಜರ್ ಅನ್ನ ಅದಾವ. ಇಲ್ಲಿ ತೋರ್ಸೋಣ ಗಿಡಕ್ಕೆ ಹೆಂಗ್ ನಿಂತಾವ. ಇದು ನೋಡ್ರಿ, ಇಲ್ಲಿ ಅಮ್ಮನವ್ರದ್ದು ಇದೊಂದ ನಂಬಿಕೆ. ಇದು ಹರಿಕೆ ಅಂತ ಇರ್ಬೋದು, ನಂಬಿಕೆ ಅಂತಾನು. ಎದಕ್ಕೆ ಏನಂತ ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಓಹೋ, ನೀವು ನೈಟ್ ಮಾಡಿದ್ದ ಲಾಸ್ಟ್ ಅಮ್ಮನವ್ರ ಪೂಜೆ ನಡೀತಿತ್ತು ಒಳಗ, ಅಲಂಕಾರ. ಸೊ ಹಾಗಾಗಿ दर्शन ಇಲ್ಲ. आज दर्शन बंद हुआ है, पूजा चल रहा है अंदर. यही एक नंबिके है. वो हरिके, वो क्या मन में, इसमें क्या मेरे को भी याद नहीं, पता नहीं, कुछ नहीं. लेकिन मंदिर तो आदिशक्ति दुर्गा देवी देवस्थान है. सब आने का चलेगा. नाइट डे पन चलेगा, रोज भी खाना मिलेगा, प्रसाद. ನೋಡ್ರಿ ಹೆಂಗೈತಿ ಮಾರ್ನಿಂಗ್ ವ್ಯೂ ಪಾಯಿಂಟ್. ಇದ ನೋಡ್ರಿ 4000 ಗೋಶಾಲೆ, 4000 ಗೋಗಳು ಅದಾವ ಇಲ್ಲಿ. ಅಲ್ಲಿ ಮರಿಗಳು. ಅಲ್ಲಿ ಹೋಗೋಣ್ರಿ, ತಳಕ್ ಹೋಗಿ ನೋಡ್ಕೊಂಡು ಬರೋಣ. ಇದ ಟೆಂಪಲ್ ಒಳಗ ಗೋಶಾಲೆ, ವ್ಯೂಸ್ ಪಾಯಿಂಟ್, ಸೂರ್ಯ ಉದಯವಾಗುತ್ತಿರುವುದು. ಚಲೋ. ಗುಡ್ಡ ಐತನ ಒಳಗೆ ಹೋಗೋ ಸ್ಥಳ. ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದ. ಖರೆ ಇಲ್ಲಿ ಇವೆಲ್ಲ ನೋಡ್ರಿ ಒಂಥರ ವಿಚಿತ್ರ ಅನಿಸ್ತೈತಿ. ಏನಪ್ಪಾ ಅಂತಂದ್ರ ये देख एक ऐसा है पत्थर और रखा है, ऐसा समझ में आता है. देख के विचित्र होता है यार.
ये देख कैसा है पत्थर, ये देख और ऊपर का देख, वो बना दिया गया ऐसा लगता है। देखिए वो सब डेंजर। अरे यार क्या क्या है ಇವನ್ನೆಲ್ಲ ನೋಡ್ರಿ ಏನ್ ಬೇಕಂತ ಇಟ್ಟಾರೇನೋ ಅನ್ಸೋಂಗದಾವ್ ನನಗ್ರಿ. ಇವ್ ನೋಡ್ರಿ ಒಂಥರ ವಿಚಿತ್ರ ಅನ್ಸತೈತಿ. ಏನ್ ಇಟ್ಟಾರ ಏನ್ ಹನುಮಂತವನ್ನೆಲ್ಲ ಹಿಂಗ ನಾವ್ ಸಣ್ಣರಿದ್ದಾಗ ಆಡ್ತಿದ್ದಿಲ್ಲ ಆತರ ಇಟ್ಟಾನು ಯಾಂಬಲ್ಲ. ವಿಚಿತ್ರನಪ್ಪ ಎಲ್ಲ. ಶಾಲೆ ಮಕ್ಕಳು ಇಲ್ಲೂ ಒಂದ್ ಟೀಮ್ ಐತಿ. ಇವರು ಎಲ್ಲ ವಸ್ತಿ ಇಲ್ಲೇ ಇದ್ರ ಇವತ್ತು ಹೊಂಟಾರ. ಬೆಳಿಗ್ಗೆ ಅಲಂಕಾರ ನೋಡ್ರಿ, ಮಾರ್ನಿಂಗ್ ಅಲಂಕಾರ ಮಾಡಿರೋದ. देखिए इधर नाश्ता भी मिलेगा. हम अभी नाश्ता खा के जा रहा है इस मंदिर में, दुर्गा देवी मंदिर में नाश्ताನು ಸಿಗ್ತೈತಿ. ನಾಷ್ಟಾನು ಮಾಡಿ ಹೊಂಟೇವಿ. ಇಲ್ಲಿ ಬಂದ್ರೆ ಅದಕ್ಕೆ ಹೇಳ್ತಿದ್ದೆ ಯಾರಿಗೂ ಮಿಸ್ ಮಾಡಕ್ ಹೋಗ್ಬೇಡ್ರಿ ಅಂತ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂಡೆ ಗ್ಯಾಸ್ ಸ್ವಲ್ಪ ಗೈಸ್ ನಮ್ ಕಡೆ ಅಂದ್ಬಿಡ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಏನೇನು ಓದ್ತೀರಿ. ಯಾಕೆ ಜನರಿ ಬನ್ನಿ ಬನ್ನಿ ಜನರಿ ಬನ್ನಿ ಬನ್ನಿ ಅನ್ನೆ ಎಲ್ಲ ಆಗಿದಾವ. ಬಡವ್ರ ಮಕ್ಕಳನ್ನ ಬೆಳೆಸಂತ ನಾವು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಮುಂಚೆಯಿಂದಲೂ ಅನ್ನಪ್ರಸಾದ 4,000 ಗೋಮಾತ. You are from? Where? You are from, sir? USA, America. Wow. Hello guys. Bro, ನೋಡ್ರಿ ಅಮೆರಿಕಾದಿಂದ ಬಂದಾರ. ಅಮೆರಿಕಾದಿಂದ ಹೇಳಕತ್ತಾರ ಒಂಥರ ಖುಷಿ ನಮಗೂ. ಮಂತ್ರ ಹೇಳ್ತಾರ. ಹರೇ ಕೃಷ್ಣ. So what city are you from? What city? What city? Hampi or Bangalore? Where are you from? ಆದಿಶಕ್ತಿ ಇದು ಅಂಜನಾದ್ರಿ. Is that close by? ಅಂಜನಾದ್ರಿ. ಜೈ ಕರ್ನಾಟಕ, ಜೈ RCB. What does that mean? ಏನು ಜರ್ನಿ ಸೊ ಹ್ಯಾಪಿ. ನಡಿ ಹೋಗೋಣ. ಹರೇ ಕೃಷ್ಣ. Hare Krishna. ಹರೇ ಕೃಷ್ಣ. Hare Krishna. ಕೃಷ್ಣ ಕೃಷ್ಣ. Krishna Krishna Krishna. ಹರೇ ಹರೇ. Hare ಹರೇ ರಾಮ. Hare Rama. ಹರೇ ರಾಮ. That's the other god, yeah, Rama. ಹರೇ ರಾಮ. Rama. ಹರೇ ಹರೇ. Hare. ಜೈ ಶ್ರೀರಾಮ್. Jai Shri Ram. ಜೈ ಶ್ರೀರಾಮ್. ಜಸ್ಟ್ ದುರ್ಗಾ ಆದಿಶಕ್ತಿ ಮಂದಿರ ಬಿಟ್ಟು ಬೇಟಗುಂಡಿಗೆ ಅಲ್ಲಿ ಅಂಜನಾದ್ರಿ ಬರ್ರಿ ಎಲ್ಲಾರು. ಅವರು ನಮ್ ಕೂಡ ಪಾಪ ಇಷ್ಟ ಮಠ ಇದ್ರ, ಇಷ್ಟಪಟ್ಟ ನಮ್ ಜೊತೆನೆ ಇದ್ರಿ ಅವರೆಲ್ಲ. ಪಾಪ ಎಲ್ಲಾರು ಇದ್ರ. ಅವ್ರ ಒಂಥರ ಎಂಟರ್ಟೈನ್ಮೆಂಟ್ ಮಜಾ ಬಂತ. ಈಗ ನೆಕ್ಸ್ಟ್ ನಾವೆಲ್ಲರೂ ಅಂಜನಾದ್ರಿ ಹೋಗಿ ಮೀಟ್ ಆಗಿವ್. ಮತ್ತ ಬರ್ತೇನಂದಾರ ಈಗ ಹಂಪಿನ ತಿರ್ಗಾಡ್ತಾರಂತ. ಹಂಪಿಗೂ ಬರ್ತೇನಂದಾರ. ಹಂಪಿ ಒಳಗೂ ಮೀಟ್ ಆಗ್ಬೋದಾ. ये हमारे साथ चल रहा से हमारे साथ है ये सब लोग. हाँ अभी हम अंजनाद्री को जा रहे हैं. उधर भी वो आता है और हंपी भी आता है. सब मिलके बहुत खुश हो गया. आगे चलो अभी हंपी सॉरी अंजनाद्री जाने का. ಅದೆಲ್ಲ ಬಾ ದೂರ ಇಲ್ಲ. ಇಲ್ಲಿಂದ ಒಳಗೆ ಹೋಗ್ಬೇಕು ನೋಡ್ರಿ. ಮೇನ್ ಯಾರಿಗೂ ಆಲ್ಮೋಸ್ಟ್ ಗೊತ್ತಾಗಂಗಿಲ್ಲ ಇದು. ಹಿಂಗೆ ಹೋದ್ರೆ ಅಂಜನಾದ್ರಿ, ಈ ರೋಡ್ಲೇ ಹೋಗ್ಬೇಕು. ಎಲ್ಲಿ आदिशक्ति मंदिर का, आदि मंदिर शक्ति को ऐसा जाने का, कोई अंजनाद्री को जाता है रास्ता.